ಮನ್ಸು ಬಿಚ್ಚಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಕಾರಣಕ್ಕೆ ಸೋನು ಕೂಡ ಬಂದಿದ್ಲು, ನೋಡ್ಬೋದು ನೀವು ಇಲ್ಲಿ. ನಮಸ್ಕಾರ. ನಮಸ್ಕಾರ. ಏನಿದ್ದ ಹಿಂಗೆ ಕ್ಯೂಟು ಮನಾಗೆ ಎಲ್ಲ ಇರೋದವಳು. ಅಪಾರ್ಟ್ಮೆಂಟ್ ಅವರೆಲ್ಲ ಕಂಪ್ಲೇಂಟ್ ಮಾಡೋರು ಅಮ್ಮ. ಇವನು ಸೈಯದು, ಇವನೀಗ ಪ್ಯಾರಿಸ್ ಅಲ್ಲಿ ಇದ್ದಾನೆ. ಯಾನ ಅಂತ ರೇಗಿಸ್ಬಿಡ್ತಾರೆ. ಜುಮ್ಕಿ ಗಂಗಮ್ಮ ನಾಮಕರಣದಲ್ಲಿ ಅದನ್ನ ಹಾಕಿದ್ವಿ. ಯಾರಿ ಹುಡುಗ ಕಮೆಂಟ್ ಮಾಡಿ ಗೈಸ್, ಗೊತ್ತಾದ್ರೆ. ಬರೋದೇ ನಿಮ್ಮ ವ್ಲಾಗ್ಸ್ ನೋಡೋಕೆ, ತುಂಬಾ ಇಷ್ಟ ನಿಮ್ಮ ವ್ಲಾಗ್ಸ್. ಬಿಟ್ಟಾಗಿದ್ದಾಳೆ ಕೂಚಿ. ನಾನು ಯಪ್ಪ ನೋಡಿ ಎಷ್ಟು ದಪ್ಪ ಇದ್ದೀನಿ. ಎಸ್, ಇವತ್ತೊಬ್ರು ಗೆಸ್ಟ್ ಇದ್ದಾರೆ ನನ್ನ ಜೊತೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಎಸ್, ಇವತ್ತೊಬ್ರು ಗೆಸ್ಟ್ ಇದ್ದಾರೆ ನನ್ನ ಜೊತೆ. ಸೊ ಯಾರು ಅಲ್ಲ, ನಮ್ಮಮ್ಮ. ಎಲ್ರಿಗೂ ನಮಸ್ಕಾರ. ಹೇಳಿ. ಎಲ್ರಿಗೂ ನಮಸ್ಕಾರ. ಓಕೆ. ಸೊ ನಮ್ಮಮ್ಮ ಮನೇಲೇ ಇರೋದ್ರಿಂದ ನನಗೆ ಬ್ಲಾಗ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂದರು. ಬನ್ರಮ್ಮ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಬನ್ನಿ ಇವತ್ತು ಏನೇನಿದೆ ಎಲ್ಲ ಮನಸ್ಸು ಬಿಚ್ಚಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದೀನಿ. ಸೊ ಈಗ ನೆಕ್ಸ್ಟ್ ಬ್ಲಾಗಲ್ಲಿ ಯುಕ್ತಂದು ನೇಮಿಂಗ್ ಸೆರೆಮನಿದು ಫೋಟೋಸ್ಗಳನ್ನ ತೋರಿಸಿ ಅಂತ ಹೇಳಿದ್ರಿ. ಸೊ ಇವಾಗ ತೋರಿಸ್ತೀನಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಚಬ್ಬಿ ಗುಂಡಿಗಿದ್ದಾಳೆ ಅಂತ ಹೇಳೆಲ್ಲ ತೋರಿಸ್ತೀನಿ, ನೋಡಿರೋಂತೆ. ಸೊ ಬನ್ನಿ, ನನ್ನ ಮಗಳು ನೇಮಿಂಗ್ ಸೆರೆಮನಿ ಫೋಟೋ ನೋಡಿ. ಅವಳು ಹಿಂಗಿದ್ದಾಳೆ ಯುಕ್ತ. ಇದು ಅಂದರೆ ಇದು ಶೈನಿಂಗ್ ಇರೋದ್ರಿಂದ ನಿಮಗೆ ಹಂಗೆ ಅನಿಸ್ತಿದ್ದಾಳೆ. ಬಟ್ ಅವಾಗ ಕ್ಯೂಟಾಗಿದ್ಲು ನನ್ನ ಮಗಳು, ಸಖತ್ ಕ್ಯೂಟಾಗಿದ್ಲು. ಸೇಮ್ ವಿಹಾನ್ ನೋಡ್ದಂಗೆ ಇಲ್ಲ, ಸೇಮ್ ವಿಹಾನ್ ಇದ್ದಂಗೆ ಇದ್ದಾಳೆ. ಇದು ಬ್ಯಾಕ್ ಡೆಕೋರೇಷನ್ನು. ಆ್ಯಂಡ್ ಇದು ಅವಾಗ ಅಷ್ಟೊಂದು ನೋಡೋ ಹಳೇದೇ ಇಟ್ಟಿದ್ದೀವಿ. ಇದು ಈ ತೊಟ್ಲಲ್ಲೇ ವಿಹಾನ್ ಕೂಡ ಮಲಗಿರೋದು, ಮತ್ತು ಇಶಾಂತ್ ಕೂಡ ಮಲಗಿದ್ದು ಇದೇ ಸೇಮ್ ತೊಟ್ಲೆ. ಹೊರಗಡೆ ತೊಟ್ಲು ಏನಿಲ್ಲ ಅಂದ್ರೂ ಎಷ್ಟು ಮನೆ ಸುತ್ತಾಡ್ಕೊ ಬಂದಿದೆ ಅಂದರೆ. ಸೊ ಈ ತೊಟ್ಲು ಬಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದೆ. ಸೊ ಆ ತೊಟ್ಲಲ್ಲಿ ಎಷ್ಟು ಮಕ್ಳು ಮಲಗೆದ್ದಿದಾರೋ ಗೊತ್ತಿಲ್ಲ. ನಾವುಗಳಿಲ್ಲ ಅಷ್ಟೇ, ನಮ್ದೆಲ್ಲ ಇಲ್ಲ. ನಮ್ದೆಲ್ಲ ತೊಟ್ಲಲ್ಲಿ ಹಾಕಿದ್ದ ಜೋಲಿ ಇಲ್ಲ, ತೊಟ್ಲು. ಸೊ ನಮ್ಮ ಮದುವೆಲಿ ಧ್ರುವ ಸರ್ಜಾ ಅವರ ಅಣ್ಣ ಚಿರು ಸರ್ಜಾ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ, ಸಾರಿ ಮದುವೆ ಅಂತಿದ್ದೀನಿ ಈಗ, ಸಾರಿ, ನಾಮಕರಣದಲ್ಲಿ ಅದನ್ನು ಹಾಕಿದ್ವಿ, ಫೋಟೋ ಹಾಕಿದ್ವಿ. ಆ್ಯಂಡ್ ಇದು ಪತ್ರಿಕೆ ಕೂಡ ಮಾಡಿಸಿದ್ದು ಕಾಣಿಸುತ್ತಾ? ಎಸ್, ನಾಮಕರಣ. ಡೇಟ್ ನೋಡಿ, 22/2022. ಸೊ ಇದು ಬ್ಯಾಕ್ ಆಚೆಗಡೆ ಸೈಡ್ಗೆ ಈ ಥರ ಇತ್ತು. ಒಂಥರ ಒಳ್ಳೆ ಗುಡ್ ಮೆಮೊರೀಸ್ ಇದೆಲ್ಲ. ನಾನು ನೋಡಿ ಎಷ್ಟು ದಪ್ಪ ಇದ್ದೀನಿ, ಡುಮ್ಮಿದ್ದೀನಿ. ಇದು ನಾನೇ ರೆಡಿಯಾಗಿದ್ದು ಗೈಸ್. ಆಮೇಲೆ ನಂಗೆ ಮೇಕಪ್ ಮಾಡೋರು ಬಂದು ಮೇಕಪ್ ಮಾಡಿದ್ದು. ಬಟ್ ಇದು ನಾನೇ ರೆಡಿಯಾಗಿದ್ದು, ಇದನ್ನ ನಾನೇ ರೆಡಿಯಾಗಿದ್ದು. ಇವರು ರೇಖಾ. ಸೊ ಇದು ರಘುವರ ಅತ್ತೆ ಮತ್ತು ಪಾರ್ವತಮ್ಮ, ಯುಕ್ತ, ನಮ್ಮಮ್ಮ. ಆ್ಯಂಡ್ ಇದು ನಾನು ಆದಮೇಲೆ ಫಂಕ್ಷನ್ನು ಅಂದರೆ ರೆಡಿಯಾಗಿ ಎಲ್ಲ ಇನ್ನೊಂದ್ಸಲ ಡ್ರೆಸ್ ಚೇಂಜ್ ಮಾಡ್ಕೊಬಂದ್ಮೇಲೆ ಕಸ್ಟಮೈಸ್ ಔಟ್ಫಿಟ್ ಥರ ಹಾಕ್ಕೊಂಡಿದ್ವಿ, ನಾನು ಯುಕ್ತ ಸೇಮು. ಸೊ ಅವಾಗ ರೆಡಿಯಾಗಿದ್ದು, ಮೇಕಪ್ ಮಾಡಿದರು. ನಮ್ಮ ಯಜಮಾನ್ರು ಕಾಲಿಗೆ ಬೀಳ್ತಾ ಇದ್ದೀನಿ ನೋಡಿ, ಹಿಂಗಿದ್ದಾಳೆ. ಅವಾಗ ಚೆನ್ನಾಗಿದ್ದಾಳೆ, ಕ್ಯೂಟಾಗಿ. ಯಾವಾಗಿಂದನೂ ಬಜಾರಿನೇ ನನ್ನ ಮಗಳು. ಕಿರ್ಚೋಳು. ಅಪಾರ್ಟ್ಮೆಂಟ್ ಅವರೆಲ್ಲ ಕಂಪ್ಲೇಂಟ್ ಮಾಡೋರು, ಆ ಮಗು ಯಾಕೆ ಅಷ್ಟು ಕಿರ್ಚಿಸ್ತೀರ ಅಂತ. ಅಷ್ಟು ಕಿರ್ಚೋಳು. ಈ ಕಡೆಯಿಂದ ಪಿಂಕಿ ಅಂತ ಕಿರ್ಚಿದ್ರೆ, ಆ ಕಡೆಯಿಂದ ಯುಕ್ತ ಅಂತ ಕಿರ್ಚೋರು. ಇಬ್ಬರು ಸಕ್ಕತ್ತಾಗಿ ಎಂಟರ್ಟೈನ್ ಮಾಡೋರು ನಮಗೆ. ಆ್ಯಂಡ್ ಇದು ನಾನು ಯಪ್ಪ ನೋಡಿ ಎಷ್ಟು ದಪ್ಪ ಇದ್ದೀನಿ. ನಾನು ನಮ್ಮ ಯಪ್ಪ ಸೇಮ್ ಡ್ರೆಸ್ ಹಾಕ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಸೆಲೆಬ್ರಿಟಿ ಬಂದಿದ್ದಾರೆ, ಇಲ್ಲಿ ಮಾತಾಡ್ಸೋಣ. ಸೆಲೆಬ್ರಿಟಿ ಬರ್ರಿ ಆಂಟಿ. ಆಂಟಿ ಕೂಡ ಬಂದರು. ನಮಸ್ಕಾರ. ಪಂಚಮಿ ಹಬ್ಬದ ಶುಭಾಶಯಗಳು. ಹೌದಾ? ಯಾವಾಗ? ಆಯ್ತಲ್ಲ, ಇವತ್ತಿನಿಂದ ಸ್ಟಾರ್ಟ್ ಶ್ರಾವಣ. ಆಂಟಿ ಎಲ್ಲರಿಗೆ ಹಾಕೊಂಡು ರೆಡಿ ಆದರು. ನಾವು ಹೊರಗೆ ಹೋಗ್ತೀವಿ, ಬಾಯ್. ಆಂಟಿ ಹೋಗಿ ಬನ್ನಿ. ಸೊ ಅದೇ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ. ಇದೆಲ್ಲ ನನ್ನ ತಂಗಿಯವ್ರ ಫ್ರೆಂಡ್ ಫ್ಯಾಮಿಲಿ. ಇದು ಬೃಂದ, ಇದು ಕಿರಣಣ್ಣ, ದೀಪಕ್ಕ, ಪೂಜಾಕ್ಕ, ನಮ್ಮ ಅಣ್ಣನ ಹೆಂಡತಿ, ಇವರು ನಮ್ಮ ಫ್ಯಾಮಿಲಿಯವರು. ಇವರೆಲ್ಲ ನಮ್ಮ ಅಪ್ಪನ ಸೈಡ್ ಫ್ಯಾಮಿಲಿಯವರು. ಇವರು ಫ್ಯಾಮಿಲಿಯವರೆಲ್ಲ, ಇದೆಲ್ಲ ರಂಜಿತನ ಫ್ರೆಂಡ್ಸು. ಆ್ಯಂಡ್ ಇವರು ಚಿಕ್ಕಪ್ಪ ಅವ್ರ ಮಗ. ಜುಮ್ಕಿ ಗಂಗಮ್ಮ, ಕನ್ನಡದಲ್ಲಿ ನೋಡಿರ್ತೀರ ಅನ್ಸುತ್ತೆ. ಇವಳು ನನ್ನ ಬೆಸ್ಟ್ ಫ್ರೆಂಡು.
ಅಂದರೆ ನಾವಿಬ್ಬರು ರಿಲೇಷನ್ನು, ಚೆನ್ನಾಗಿ ಬಟ್ ತುಂಬ ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದವರು ಇಬ್ಬರು. ಆಲ್ಮೋಸ್ಟ್ ಅವಳು 6 ಮಂತ್ಸ್, ನನಗೆ 6 ಮಂತ್ ದೊಡ್ಡವಳು, ಅವಳು 6 ಮಂತ್ ಚಿಕ್ಕವಳು. ಇದರಲ್ಲಿ ನೋಡಿ ನಾನು ಇವರೆಲ್ಲ ಒಂದೇ ಥರ ಕಸ್ಟಮೈಸ್ಡ್ ಔಟ್ಫಿಟ್ ಹಾಕೊಂಡಿದ್ವಿ. ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ ಯುಕ್ತ ಯಾರನ್ನೂ ಹಚ್ಕೊಂಡಿಲ್ಲ, ನಾನು ಒಬ್ಳನ್ನ ಬಿಟ್ಟು. ಸಖತ್ತು ತೂಕ ಇದ್ಲು. ಫಂಕ್ಷನ್ ಮುಗಿಯೋ ಗಂಟ ನಾನು ಒಬ್ಬಳೇ ಎತ್ಕೊಂಡಿದ್ದೀನಿ. ನನಗೆ ಕೈ ಫುಲ್ಲು ಬೊಬ್ಬೆ ಬಂದುಬಿಟ್ಟಿತ್ತು. ಆ ರೇಂಜಿಗೆ ಅವ್ರ ಅಪ್ಪನ ಹತ್ರನೂ ಹೋಯ್ತಲ್ಲ, ಒಂದೇ ಸಮ ಅಳ್ತಾ ಇದ್ದಳು. ನೋಡಿ ಯುಕ್ತನ ಹೆಸರು ಹೇಳ್ತಾ ಇದ್ದೀನಿ, ಯುಕ್ತ 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 ಅಂತ. ನೋಡಿದಾಳೆ ಎಷ್ಟು ಕ್ಯೂಟ್ ಇದ್ದಾಳೆ. ನೀನಿದ್ದ ಹಿಂಗೆ ಕ್ಯೂಟು ಮನಂಗೆಲ್ಲ ಇರೋದವಳು. ಹೌದಾ? ನಾನೇನೋ ತಿನ್ಸ್ಕೊತಾಳು ಅವ್ರ ಅಪ್ಪನ ಹತ್ರ ಜೇನುತುಪ್ಪ. ಇದು ನಮ್ಮ ಫ್ಯಾಮಿಲಿ. ನಮ್ಮ ಪಿಂಕಿ ನೋಡಿ ಗಾಯ್ಸ್, ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಸಣ್ಣ ರಾಧಾ ಸಣ್ಣಕ್ಕಿದ್ಯಾ? ಕರೆಕ್ಟಾಗಿದ್ದೀನಿ ಏನು ಆಂಟಿ? ರಾಧಾ ಚೆನ್ನಾಗಿದ್ದಾಳೆ. ರಾಧಾ ಚೆನ್ನಾಗವಳೆ. ರಾಧಾ ಸಣ್ಣಕೊಳ್ಳೋಳು. ಅವಾಗಿಂದನೂ ಫಿಗರ್ ಮೇಂಟೈನ್ ಮಾಡ್ತಾಳೆ. ಫಿಗರ್ ಮೇಂಟೈನ್ ಮಾಡ್ತಾಳೆ ನಿಮ್ಮ ಅಕ್ಕ. ನೀನು ಯಾಕೆ ಮಾಡಲ್ಲ ಮೇಂಟೈನ್? ಹೆರಿಡಿಟಿ. ಹೌದು. ಇವ ನನ್ನ ಮಕ್ಕ ನೋಡು, ಗಡಿಗೆ ಇಲ್ಲ ಚೆನ್ನಾಗಿ. ನನ್ನ ನೇಮ್ ಈಸ್ ಯುಕ್ತನ ಹೆಸರು. ಆರತಿ ಮಾಡ್ತಾ ಇದೀವಿ ನಾನು ಮತ್ತು ಆಂಟಿ. ನೋಡಿ ಗೈಸ್, ಆ್ಯಂಡ್ ಏನು ಗೊತ್ತಾ, ಯುಕ್ತ ಅಂತ ಹೆಸರು ಅಂದರೆ ನಾವು 3 ಹೆಸರು ಸೆಲೆಕ್ಟ್ ಮಾಡಿದ್ವಿ. ಯಾವ್ಯಾವುದು ಪಿಂಕಿ? ಯಾನ, ಯುಕ್ತ, ಇನ್ನೊಂದು ಯಶಸ್ವಿ. ನಮ್ಮಮ್ಮ ಯುವರಾಣಿ. ಆಂಟಿ ಯುವರಾಣಿ. ಒಬ್ಬೊಬ್ರು ಒಂದೊಂದು ಹೆಸರು ಹೇಳ್ತಾರೆ. ಆಂಟಿ ಯುವರಾಣಿ ಅಂತ ಕಣ. ಯಪ್ಪ, ಅದು ಆಂಟಿ ತುಂಬ ಹಳೆ ಹೆಸರಾಯಿತು, ಬೇಡ ಆಂಟಿ. ಮತ್ತು ಯುಕ್ತ ಯಾನಾಗೆ ಫಿಕ್ಸ್ ಆದ್ವಿ. ಯಾನ ನಾನು ಸೆಲೆಕ್ಟ್ ಮಾಡಿದ್ದು, ಯುಕ್ತ ರಘು ಸೆಲೆಕ್ಟ್ ಮಾಡಿದ್ದು. ಆಮೇಲೆ ನಾನು ಯಾನ ಬೇಡ, ಯಾನನೇ ಇರಲಿ, ಚೆನ್ನಾಗಿದೆ, ಹೊಸ್ದಾಗಿದೆ, ಯಾರೂ ಕೇಳಿಲ್ಲ ಈ ಹೆಸ್ರನ್ನ, ಹೊಸ್ದಾಗಿದೆ, ಇರಲಿ ಅಂತಂದೆ. ಆಮೇಲೆ ಅದು ಧ್ರುವಣ್ಣ ಅವ್ರ ಜೊತೆ ಅವಾಗ ರಘು ಹೋಗಿದ್ದಲ್ಲ, ಅವರು ಹಿಂಗೆ ಮಾತಾಡ್ತಾ ಇದ್ದಾಗ ಹಿಂಗೆ ಹೆಸರು ಇದನ್ನ ಇಡೋಣ ಅಂದ್ಕೊಂಡಿದ್ದೀವಿ ಅಂತ ಹೇಳಿದಾಗ ಧ್ರುವಣ್ಣ ಯಾನ ಬೇಡ. ಆಮೇಲೆ ಸ್ಕೂಲಲ್ಲಿ ಇದ್ದಾಗ ಅವ್ರನ್ನ ರೇಗಿಸ್ತಾರೆ, ಯಾನ ಅಂತ ರೇಗಿಸ್ಬಿಡ್ತಾರೆ. ಅವಾಗ ಏನೋ ಇನ್ ಕೇಸ್ ನೋಡಿದ್ರು ರಿಯಾಕ್ಟ್ ಮಾಡಿದ್ರು ನಿನ್ಗಲ್ಲಮ್ಮ ಅಂದಿದ್ದು ಅಂತ ಎಲ್ಲ ರೇಗಿಸ್ಬಿಡ್ತಾರೆ. ಬೇಡ, ಯುಕ್ತ ಅಂತಲೇ ಇಡಿ, ಚೆನ್ನಾಗಿದೆ ಅಂತಂದ್ರು. ಆಮೇಲೆ ಓಕೆ, ವಿ ಡಿಸೈಡೆಡ್ ಟು ಯುಕ್ತ ಅಂತ ಹೆಸರಿಡೋಣ ಅಂತ ಇಟ್ವಿ. ಸೊ ಫೈನಲಿ ನನ್ನ ಮಗಳ ಹೆಸರು ಯುಕ್ತ. ಆ್ಯಂಡ್ ನಾವು ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಕೂಡ ಮಾಡಿದ್ವಿ ಗೈಸ್. ಡ್ಯಾನ್ಸ್ ಕೂಡ ಮಾಡಿದ್ವಿ, ಸಖತ್ತಾಗಿತ್ತು. ಆಮೇಲೆ ಎಲ್ಲ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡ್ರು. ಆ್ಯಂಡ್ ನಮ್ಮ ಮದುವೆಗೆ ಬರ್ತಿತ್ತು ಅವಾಗಿಂದ. ನಮ್ಮ ನಾಮಕರಣಕ್ಕೆ ಸೋನುಗೌಡ ಕೂಡ ಬಂದಿದ್ಲು, ನೋಡ್ಬೋದು ನೀವು ಇಲ್ಲಿ. ಇವ್ರು ಬಂದ್ಬಿಟ್ಟು ಮೋಜಲ್ಲಿ ನಮಗೆ ಮ್ಯಾನೇಜರ್ ಥರ ಇದ್ದರು. ಅಂದರೆ ನಮಗೆಲ್ಲ ವೀಡಿಯೋಸ್ ಎಲ್ಲ ಹೇಳ್ತಿದ್ರು, ಇದನ್ನು ಮಾಡಿ ಅದನ್ನು ಮಾಡಿ ಅಂತ. ಸೊ ಅವರು ಕೂಡ ಬಂದಿದ್ದರು. ಆ್ಯಂಡ್ ನಾವೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಸಕ್ಕತ್ತಾಗಾಯ್ತು ಈ ಫಂಕ್ಷನ್ ಆ್ಯಕ್ಚುಲಿ. ಸೊ ಎಷ್ಟೊಂದು ದಿನ ಆದಮೇಲೆ, ಅಂದರೆ ನಮ್ಮ ಮದುವೆ ನಾವು ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಮದುವೆ ಸ್ವಲ್ಪ ಸಿಂಪಲ್ಲಾಗೇ ಮಾಡ್ಕೊಂಡ್ವಲ್ಲ. ಬಟ್ ನಾಮಕರಣನ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡ್ವಿ. ಆ್ಯಂಡ್ ಇದು ಕಂಪ್ಲೀಟ್ ನಾಮಕರಣದ ಖರ್ಚು ಎಕ್ಸೆಟ್ರಾ ಎಲ್ಲ ಮಾಡಿದ್ವಿ. ನಾನು ಮಾಡಿ ಚೆನ್ನಾಗಿದೆಯಾ ಹೇಳಿ ಗಾಯ್ಸ್, ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿದೆ. ಸೊ ನೋಡಿ, ಈ ನಾಮಕರಣದ ಕಂಪ್ಲೀಟ್ ಖರ್ಚನ್ನ ನಮ್ಮಮ್ಮ ಅವರೇ ಮಾಡಿದ್ದು. ನಮ್ಮ ಹತ್ರ ಏನು ₹1 ನಾವೇನು ಪೇ ಮಾಡಲಿಲ್ಲ. ಅಂದರೆ ನಮ್ಮ ಬಟ್ಟೆಗಳು ಇಂದನೂ ನಮ್ಮಮ್ಮನೇ ಕೊಡಿಸಿದ್ದ. ಎಸ್, ಇದೆಲ್ಲ ನಮ್ಮ ರಿಲೇಷನ್. ಇದು ನಮ್ಮಮ್ಮ ಸೈಡ್ ರಿಲೇಷನು. ಇವ್ರು ನಮ್ಮ ಅಕ್ಕ, ನಮ್ಮ ದೊಡ್ಡಮ್ಮವ್ರ ಮಗಳು. ಇವರೇ ನಮ್ಮ ದೊಡ್ಡಮ್ಮ. ಇವಾಗ ಕಲರಿಂಗ್ ಏನಮ್ಮ, ಕಲರಿಂಗ್ ಮಾಡಿಸ್ಕೊಂಬಿಟ್ಟೈತೆ, ಕೆಂಚಗೆ ಮಾಡ್ಕೊಂಬಿಟ್ಟಿದೆ ಕೂದಲನ್ನ. ಇವರು ಲಕ್ಷ್ಮರ್ಸಿ. ಓಕೆ, ಇವರು ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ. ಇವರಿಬ್ಬರು ನಮ್ಮ ಇದು ನೈಬರು. ಆ್ಯಂಡ್ ಇವರು ಕೂಡ ನಮ್ಮ ನೈಬರೇ. ಆ್ಯಂಡ್ ಇವರು ನಮ್ಮ ರಿಲೇಷನ್ನೇ, ಅಂದರೆ ಅಪ್ಪ ಸೈಡ್ ರಿಲೇಷನ್ನು. ನನಗೆ ಇವರು ಅಪ್ಪಂಗೆ ಇವರು ತಂಗಿ ಆಗಬೇಕು. ಆ್ಯಂಡ್ ಇವರು ರಘು ಫ್ರೆಂಡು. ಇವರು ರಘು ಅವರ ಮಾವ, ಮೊದಲನೇ ಮಾವ. ಇವರು 2ನೇ ಮಾವ. ಅಂದರೆ ಆಂಟಿ ಇದಾರಲ್ಲ, ಆಂಟಿ ಅವರ ದೊಡ್ಡಣ್ಣ, ಅವರ 2ನೇ ಅಣ್ಣ. ಇವರು ಅವರಮ್ಮ. ಆಮೇಲೆ ಇವರೆಲ್ಲ ಗೊತ್ತಲ್ಲ, ಐಶು, ಅರ್ಚನಾ ಅವರು. ಆ್ಯಂಡ್ ಇಲ್ಲಿ ಬಂದರೆ ಇವರಿಬ್ರು ಅಕ್ಕ ತಂಗಿದಿರು. ಇವರು ನಮ್ಮ ಚಿಕ್ಕಮ್ಮನ ತಂಗಿ. ಇವರು ನೋಡಿ, ಇದು ನಮ್ಮಪ್ಪ ಅವರ ಅಪ್ಪ, ನಮ್ಮ ಅಜ್ಜಿ. ಇವರು ನಮ್ಮ ಅಜ್ಜಿ, ಇವರು ನಮ್ಮ ನಮ್ಮ ತಾತ. ಇವರು ನಮ್ಮ, ಅಂದರೆ ಇವ್ರ ಅಳಿಯ, ಅಂದರೆ ನಮ್ಮ ಅತ್ತೆಯವರ ಗಂಡ, ಅವ್ರ ಮಗ. ನನ್ನ ತಂಗಿ ಒಬ್ಳಿದ್ರಳೆ, ಅವಳು ಮಿಸ್ಸಿಂಗು. ಅವಳು ಮದುವೆ ಆಗಿದ್ಲ ಅವಾಗ, ಇನ್ನೂ ಆಗಿರಲಿಲ್ಲ ಅನ್ಸುತ್ತೆ. ಲಕ್ಷ್ಮಿಗಿಲ್ಲ, ಅಂದರೆ ಓದಕ್ಕೆ ಬೇರೆ ಕಡೆ. ನನ್ನ ಕಡೆಯವರು, ನಮ್ಮಮ್ಮ ಸೈಡ್ ಚಿಕ್ಕಪ್ಪನ ಮಕ್ಕಳು. ಇವರು ಹೊಸಪೇಟೆ ಅವರು.
ಇವ್ರು ಕಂಪ್ಲೀಟ್ ಹೊಸಪೇಟೆಯವರು. ಇವರು ನನ್ನ ಬೆಸ್ಟ್ ಫ್ರೆಂಡ್ ಅವರ ಅಪ್ಪ ಅಮ್ಮ ಅವ್ರ ಅಕ್ಕ. ಆ್ಯಂಡ್ ಇವರು ಬೈರ್ನಳ್ಳಿಯವರು. ಸೊ ಇವರೆಲ್ಲ ನನ್ನ ಕಝಿನ್ಸು. ನಮ್ಮಪ್ಪ ಸೈಡು ಇವ್ರು ನನ್ನ ತಮ್ಮ, ಸ್ವಂತ ತಮ್ಮ, ನಮ್ಮ ಚಿಕ್ಕಪ್ಪವ್ರ ಮಗ. ಇನ್ನು ಮಿಕ್ದವರೆಲ್ಲ ಕಝಿನ್ಸ್, ನನ್ನ ಫ್ರೆಂಡು. ಓಕೆ. ಸೊ ಅವಾಗಿನ ಮೆಮೊರೀಸು ಗೈಸ್, ಎಷ್ಟು ಚೆನ್ನಾಗಿದ್ದಾವೆ ಫೋಟೋಸು. ಈಗ ನಿಮ್ಗೆ ತೋರಿಸ್ದಾಗಲೇ ನಾನು ಕೂತ್ಕೊಂಡು ನೋಡ್ತಾ ಇರೋದು. ಇವಳು ನನ್ನ ಫ್ರೆಂಡು ಮೈತ್ರಿ ಅಂತ. ಇವಳ ಜೊತೆ ಎಷ್ಟು ಮೆಮೊರೀಸ್ ಇದೆ ಅಂದರೆ, ನಮ್ಮಮ್ಮ ಅವಾಗ ದಬ್ ಸ್ಮ್ಯಾಶ್ ಮಾಡ್ತಿದ್ನಲ್ಲ, ಸ್ವಲ್ಪ ದಿನ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು, ಮಾಡಬೇಡ, ಮಾಡಬಾರ್ದು ನೀನು ಅಷ್ಟೇ ಅಂತೇಳಿ. ಬಟ್ ಅದೊಂಥರ ಅಂದರೆ ಎಲ್ಲರೂ ಇಷ್ಟಪಡ್ತಿದ್ರಲ್ಲ, ಅದೊಂಥರ ಕ್ರೇಜ್ ಉಟ್ಕೊಂಡ್ಬಿಟ್ಟಿತ್ತು. ಇಲ್ಲ ನಾನು ಮಾಡಲೇಬೇಕು ಅನ್ನೋದು. ಕದ್ದು ಮುಚ್ಚಿ ಅವ್ರ ಮನೆಗೆ ಹೋಗಿ ಅವ್ರ ರೂಮಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು ಅವಾಗ. ಅದು ನಮ್ಮಮ್ಮಗೆ ಪಾಪ ಗೊತ್ತಾಗ್ತಿರಲಿಲ್ಲ. ಸೊ ಇದು ಅವರ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ಅವ್ರದ್ದು. ಇದೆಲ್ಲ ರಘು ಫ್ರೆಂಡ್ಸು. ಸಂತೋಷ್ ಅವರು, ಆಮೇಲೆ ನನಗೆ ಹೆಸರು ಗೊತ್ತಾಗ್ತಿಲ್ಲ, ಪೂರ್ಣಿ ಅವರು, ಅಮಿತ್, ಆಮೇಲೆ ಸುಜನಣ್ಣ ಅವ್ರ ವೈಫು. ಆ್ಯಂಡ್ ಇದು ರಘುವರ ಚಿಕ್ಕಮ್ಮಂದಿರು. ಆ್ಯಂಡ್ ಯುಕ್ತನ್ಗೆ ತೊಟ್ಲು ಶಾಸ್ತ್ರ ಮಾಡಿದಾಗ ಇವರೆಲ್ಲ ನಮ್ಮ ಯಜಮಾನ್ರ ಕಡೆಯವರು, ಎಲ್ಲ ಮಮ್ಮಿ ಕಡೆಯವರು. ಇವರು ನಮ್ಮ ನೋಡಿ ಯುಕ್ತ ಎಷ್ಟು ಕ್ಯೂಟಾಗಿದ್ದಾಳೆ, ಕೂಚಿ ಎಷ್ಟು ಕ್ಯೂಟಾಗಿದ್ದಾಳೆ ನೋಡಿ. ನಮ್ಮ ಯಜಮಾನ್ರು ನೋಡಿ ಹೆಂಗಿದ್ದಾರೆ, ತಲೆ ತುಂಬ ಕರ್ಲಿ ಏರ್ ಇಟ್ಕೊಂಡು, ತಲೆ ತುಂಬ ಕೂದಲೇ ಐತಿ ಇವನಿಗೆ. ಆ್ಯಂಡ್ ನಾನಂತೂ ಹೆವಿ ಮೇಕಪ್ ಮಾಡಿಬಿಟ್ಟಿದ್ರೆ ಅವತ್ತು, ತುಂಬ ಓವರಾಗಿ ಕಾಣಿಸ್ತಿತ್ತು. ಬಟ್ ಚೆನ್ನಾಗಿ ಕಾಣಿಸ್ತಿತ್ತು. ಎಷ್ಟೋ ಜನ ಅಂದರು ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಯುಕ್ತ ಮಾತ್ರ ನನ್ನನ್ನು ಗೋಳಿಕೊಂಡಿದ್ಲು ಗೈಸ್, ಸಕ್ಕದಾಗಿ ಗೋಳಿಕೊಂಡಿದ್ಲು. ಆ್ಯಂಡ್ ನಂದು ಒಂದೊಂದು ಚೂರು ಮಿಡಲಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ವಿ. ಇದು ಅಜ್ಜಿ ನೋಡಿ ಅಳ್ತಾವಳೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಎಲ್ಲ ಫೋಟೋದಲ್ಲೂ ಅಂದರೆ ಮುಂಚೆ ಹಾಕಿ ಡ್ರೆಸ್ ಬಿಟ್ಟು ಬ್ಲೂ ಕಲರ್ ಹಾಕೊಂಡಿದ್ರಲ್ಲಿ ಎಲ್ಲ ಫೋಟೋದಲ್ಲೂ ಜಾಸ್ತಿ ಎತ್ಕೊಂಡಿರೋದು ನಾನೇ. ನನ್ನನ್ನು ಬಿಟ್ಟರೆ ಅವಳು ಬೇರೆಯವ್ರ ಹತ್ರ ಹೋಗ್ತಾನೆ ಇಲ್ಲ, ರಘು ಹತ್ರನೂ ಹೋಗ್ತಿರ್ಲಿಲ್ಲ, ಅಳಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು. ಮತ್ತು ನಾನೇ ಎತ್ಕೋತಾ ಇದ್ದೆ. ನೋಡಿ ಇಲ್ಲೂ ಅಳ್ತಾವಳೆ ಅಂತ. ಅವಳು ಅಮ್ಮನ ಪೆಟ್ಟು, ಅಪ್ಪ ಇಷ್ಟ ಅಂದ್ರೂ ಅಮ್ಮನ ಪೆಟ್ಟು ಜಾಸ್ತಿ ನನ್ನ ಮಗಳು. ಇದೆಲ್ಲ ನಮ್ಮಪ್ಪ ಸೈಡ್ ರಿಲೇಷನ್ನೇ, ಇದೆಲ್ಲರೂ ನಮ್ಮಪ್ಪ ಸೈಡ್ ರಿಲೇಷನ್. ಆ್ಯಂಡ್ ನೋಡಿ ಇಲ್ಲಿ ಸೋನುಗೌಡ ಇದ್ದಾಳೆ ಎಷ್ಟು. ಆ್ಯಂಡ್ ಇಲ್ಲಿ ಅಂಕಲ್ಲು ಮತ್ತು ಪಾರ್ವತಮ್ಮ ಅಜ್ಜಿ. ರಂಜಿತಾ ನೋಡಿ ಎಷ್ಟು ಸಣ್ಣ ಇದ್ದಾಳೆ, ಅವಾಗ ಸಣ್ಣಕ್ಕಿದ್ದಾಳೆ, ಚೆನ್ನಾಗಿ ಕಾಣಿಸ್ತಿಲ್ಲಲ್ಲ ಅವಳು ಅವತ್ತು. ಇದೆಲ್ಲ ನಮ್ಮ ಫ್ಯಾಮಿಲಿ, ಫುಲ್ಲು ನಮ್ಮಪ್ಪ ಸೈಡ್ ಇವರೆಲ್ಲರೂ ಫುಲ್ಲು ಹೆಂಗಸ್ರು. ನೋಡಿ ಎಷ್ಟು ಚೆನ್ನಾಗಿದೆ, ಫುಲ್ ಹೆಂಗಸ್ರು ಹೊಡಿತಿದ್ದೀವಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಏನೋ ಹೇಳಕ್ಕೆ ಬಂದೆ, ನಮ್ಮ ಮನೇಲಿ ಫೋಟೋಗೆ ಕರ್ಕೊಬಂದು ಅಂಕಲ್ನ ನಿಲ್ಸೋದಿದೆಯಲ್ಲ, ಅದರಷ್ಟು ಕಷ್ಟ ಯಾವುದೂ ಇಲ್ಲ. ಅಂಕಲ್ಲು ಓಡ್ತಾರೆ, ಎದ್ರಕೊಂಡು ಓಡ್ತಾರೆ. ಫೋಟೋಸ್ ಅಂದ್ರೇ ಆಗಲ್ಲ ಅವ್ರಿಗೆ. ನಾನು ಅಂಕಲ್ ಒಂದು ನಿಮಿಷ, ಅಂಕಲ್ ಒಂದು ನಿಮಿಷ ಅಂತ ಓಡಿ ಹಿಡ್ಕೊಂಡ್ಬಂದ್ಬಿಟ್ಟು ಫೋಟೋ ತೆಗಿಸ್ತಿದ್ದಿದ್ದು ಅವ್ರಿಗೆ. ಸೊ ಇದು ಚಾರ್ವಿ. ಸೊ ಏನು ಗೊತ್ತಾ, ಯುಕ್ತ ಹುಟ್ಟಕ್ಕಿಂತ ಮುಂಚೆಯಿಂದನೂ ಅವಳೊಂಥರ ನಮಗೆ ಮಗು ಥರ. ಅವಳನ್ನ ನಮ್ಮಷ್ಟು ಯಾರೂ ಆಡಿಸಿಲ್ಲ ಸಣ್ಣ ಏಜಲ್ಲಿ. ಅವ್ರ ಫ್ಯಾಮಿಲಿಯವರೇ ಬೇಜಾರು ಮಾಡ್ಕೋತಿದ್ರು, ಏನು ಚಾವಿ ನಮ್ಮ ಹತ್ರ ಬರೋದೇ ಇಲ್ಲ, ಬರೀ ಸುಷ್ಮಿತಾ ರಘುವ್ರ ಹತ್ರನೇ ಹೋಗ್ತಾಳೆ ಅಂತೇಳಿ. ನಮ್ಮ ಮನೆ ಬಂದ್ಬಿಟ್ಟು ನಮ್ಮ ಮನೆಗೆ ಕರ್ಕೊಬಂದು ಇಟ್ಕೊಂಡ್ಬಿಡ್ತಿದ್ದೆ ಅವಳನ್ನ. ತುಂಬಾ ಮೆಮೊರೀಸ್ ಇದೆ. ಈ ಪಾಪ ದೊಡ್ಡವಳಾಗ್ಬಿಟ್ಟಿದ್ದಾಳೆ, 8th ಸ್ಟ್ಯಾಂಡರ್ಡ್ ಈಗ ಅವಳು. ನಮ್ಗಳು ಪರಿಚಯ ಆದಾಗ ಶೀಸ್ UKG LKG ಇದ್ಲು. ಸೊ ಅವಾಗಿಂದನೂ ಅಪ್ ಟು ಒಂದು 4th ಸ್ಟ್ಯಾಂಡರ್ಡ್ 4th ಸ್ಟ್ಯಾಂಡರ್ಡ್ವರೆಗೂ ಅಷ್ಟೇ ಬಾಂಡಿಂಗ್ ಇತ್ತು ನಮಗೆ. ಅದು ಈಗಲೂ ಮಾತಾಡ್ಸ್ತೀವಿ, ಈಗಲೂ ಹೋಗ್ತೀವಿ. ಬಟ್ ಈಗ ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ಅಷ್ಟು ಜೊತೆಗಿರ್ತಿದ್ವಿ ನಾವು. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಅವಳ ಜೊತೆ ತುಂಬ ಚೆನ್ನಾಗಿದೆ ನಮ್ಮದು. ಆ್ಯಂಡ್ ಇದೆಲ್ಲ. ಸೊ ಇದು ನಮ್ಮ ಅಣ್ಣನ ಫ್ಯಾಮಿಲಿ, ಇದು ನಮ್ಮ ಓನರ್ ಆಂಟಿ ಫ್ಯಾಮಿಲಿ, ಇದು ಜ್ಯೋತಿ ಶೈಲಕ್ ಅವ್ರ ಫ್ಯಾಮಿಲಿ, ಇದು ನಮ್ಮ ಲತಾ ಮಿಸ್ ಅವ್ರ ಫ್ಯಾಮಿಲಿ. ಆ್ಯಂಡ್ ಯಾರಿವರು, ಬಿಂದು ಬಂದಿದ್ದಾಳೆ ನೋಡಿ, ಗೊತ್ತೇ ಆಯ್ತಿಲ್ಲ ಸರ್. ಬಿಂದು ಗೌಡನೂ ಅವಾಗ ಬಂದಿದ್ಲು, ಬಿಂದು ಗೌಡ ಮತ್ತು ಅವ್ರ ಫ್ಯಾಮಿಲಿಯವರು. ಆ್ಯಂಡ್ ರಘು ಅವ್ರ ಅತ್ತೆ. ಇದೆಲ್ಲ ರಾಜು ಅಂಕಲ್ ಫ್ಯಾಮಿಲಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಒಂದು ನಿಮಿಷ, ನೇತ್ರ, ಜಾನ್ವಿ ಮತ್ತು ನೇತ್ರನ ಹಸ್ಬೆಂಡ್ ಬಂದಿದ್ದಾರೆ. ಪಾಪು ಅವಳೇ ಅವ್ರ ಮಗಳು. ಆಮೇಲೆ ಇದು ರಂಜಿತ್ ಅವ್ರ ಫ್ರೆಂಡು, ಇದು ರಾಜು ಅಂಕಲ್ ಫ್ಯಾಮಿಲಿ. ಆ್ಯಂಡ್ ಇವರು ರಘು ಅವರ ಚಿಕ್ಕಪ್ಪನ ಫ್ಯಾಮಿಲಿ, ಇವರು ಕ್ಯಾಂಡಿ. ಸೊ ತುಂಬ ಜನ ಬಂದಿದ್ರು ನಮ್ಮ ಫ್ಯಾಮಿಲಿಗೆ. ಇದು ಅಂಕಲ್ ರಘು ಅವ್ರ ಚಿಕ್ಕಪ್ಪವ್ರ ಫ್ಯಾಮಿಲಿ, ಆ್ಯಂಡ್ ರಘು ಅವ್ರ ಚಿಕ್ಕಮ್ಮ. ಆ್ಯಂಡ್ ಇವರು ಮೈಸೂರವರು, ನನ್ನ ತಂಗಿ ಮತ್ತು ಅವಳ ಫ್ರೆಂಡು.
ಎಷ್ಟೊಂದು ಜನ ಇದ್ದಾರೆ ಚಾರ್ವಿ. ಇವರು ಚಾರ್ವಿ ಅವ್ರ ಫ್ಯಾಮಿಲಿ. ಮೇಘನ ಅವರು ಬಂದಿದ್ದಾರೆ. ಸೊ ಇವರು ಚಾರ್ವಿ ಅವ್ರ ಅಜ್ಜಿ ತಾತ, ಶೋಮ್ಮ ಮತ್ತು ಬಿಯಪ್ಪ, ಸಾಗರ್ ಅವ್ರ ವೈಫು. ಆಮೇಲೆ ಇದೆಲ್ಲ ಹೊಸಪೇಟೆ. ನೋಡಿ ಯಾರು ಹುಡುಗ ಕಮೆಂಟ್ ಮಾಡಿ ಗೈಸ್, ಗೊತ್ತಾದರೆ ಈ ಹುಡುಗ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ಪಕ್ಕದ ಮನೆಯವರಲ್ಲ. ಸೊ ಇದೆಲ್ಲ ಹೊಸಪೇಟೆ ಫ್ಯಾಮಿಲಿ. ಇದೆಲ್ಲ ಅಪ್ಪನ ಫ್ರೆಂಡ್ಸ್, ಇವರೆಲ್ಲ ಆಫೀಸ್ ಫ್ರೆಂಡ್ಸು ಅಲ್ಲಮ್ಮ. ಇವರು ಚಿಕ್ಕಬಣ್ಣವರ ಫ್ಯಾಮಿಲಿ. ಎಲ್ಲ ಕಣ್ಮುಚ್ಚಿದೆಲ್ಲ ಫೋಟೋ ತೆಗೆದ್ಬಿಟ್ಟವ್ರೆ. ಇವಳು ನನ್ನ ಬೆಸ್ಟ್ ಫ್ರೆಂಡು. ಇರಿ, ಈಗ ಇವಳು ಆಸ್ಟ್ರೇಲಿಯಾದಲ್ಲಿದ್ದಾಳೆ, ಆಸ್ಟ್ರೇಲಿಯಾದಲ್ಲಿದ್ದಾಳೆ ಸುಚಿರಾ. ಇವನು ಸೈಯದು, ಇವನೀಗ ಪ್ಯಾರಿಸಲ್ಲಿದ್ದಾನೆ. ನಾನು ನೋಡಿದ್ರೆ ಬೆಂಗಳೂರಲ್ಲಿದ್ದೀನಿ ಗೈಸ್. ನನಗೂ ಫಾರಿನಲ್ಲಿ ಹೋಗ್ಬಿಟ್ಟು ಇರಬೇಕು ಅಂತ ಇಷ್ಟ. ಬಟ್ ಏನೇ ಆಗಲಿ, ನಾನು ಎಲ್ಲೇ ಹೋಗಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ವೀಕ್ವರೆಗೂ ಅಷ್ಟೇ. ಆಮೇಲೆ ನನಗೆ ಬೆಂಗಳೂರು ಎಳೆಯುತ್ತೆ. ನಂಗೆ ಅಲ್ಲಿ ಇರೋಕ್ಕೆ ಆಗಲ್ಲ. ಎಷ್ಟೇ ಚೆನ್ನಾಗಿದ್ರು, ಎಷ್ಟೇ ಬ್ಯೂಟಿಫುಲ್ ಆಗಿದ್ರು, ಅಲ್ಲಿ 1 ನಿಮಿಷನೂ ಇರೋಕ್ಕಾಗಲ್ಲ ನನಗೆ. ಸೊ ಸ್ವಲ್ಪ ಫೋಬಿಯಾ ಇದೆ ನನಗೆ. ಇವಳು ರಂಜಿತಾ ಅವರ ಬೆಸ್ಟ್ ಫ್ರೆಂಡು ಪೂಜಾ. ಆ್ಯಂಡ್ ದಿಸ್ ಆಲ್ ಮೈ ಫೋಟೋಸ್. ಅಯ್ಯೋ, ಇನ್ನೂ ಮುಗಿಲಿಲ್ವಾ? ತುಂಬ ಜನ ಬಂದಿದ್ರು. ನಮ್ಮಮ್ಮ ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿದ್ದು? ಎಷ್ಟು ಜನ ನೀನು? 350ಇಂದ 400 ಬಂದಿದ್ದು. ಎಷ್ಟು? 500 ಮೇಲೆ. ಆಮೇಲೆ ಮತ್ತೆ ಅಡುಗೆ ಮಾಡಿಸಿದ್ವಿ ನಾವು. ಅಂದರೆ ರೈಸು ಮತ್ತು ಪಲಾವು ಏನೇನೋ ಎಕ್ಸ್ಟ್ರಾ ಮಾಡಿಸಿದ್ವಿ. ಸಾಂಬಾರ್ನೆಲ್ಲ ಎಕ್ಸ್ಟ್ರಾ ಮಾಡಿಸಿದ್ವಿ. ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಜನ ಆಗಿದ್ರು. ಆ್ಯಂಡ್ ಅವತ್ತು ಸಂಡೇ ಬೇರೆ ಬಿದ್ದಿತ್ತು, ಅದರಿಂದ ತುಂಬ ಜನ ಹೌಸಿಂಗ್ ಬೋರ್ಡಲ್ಲಿ ಮಾಡಿದ್ದು. ಎಲ್ಲರಿಗೂ ನಿಯರ್ ಹತ್ರ ಇತ್ತು. ಹೌಸಿಂಗ್ ಬೋರ್ಡಲ್ಲಿ ಮಾಡಿದ್ವಿ, ಎಲ್ಲರಿಗೂ ನಿಯರ್ ತುಂಬ ಹತ್ರ ಆಯಿತು. ಮಧ್ಯದಲ್ಲಿ ಇತ್ತಲ್ಲ, ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡು ಚೆನ್ನಾಗಿ ಮಗುಗೆ ಆಶೀರ್ವಾದ ಮಾಡಿ ಹೋದ್ರು. ಆ್ಯಂಡ್ ಇಲ್ಲೊಂದಷ್ಟು ಫೋಟೋಸ್ ಇದೆ. ಆ್ಯಂಡ್ ಇವರು ಗೊತ್ತಲ್ಲ ನಿಮಗೆ, ಇವ್ರು ಗೊತ್ತಿರ್ಬೋದು, ಎಷ್ಟೋ ಜನಕ್ಕೆ ಗೊತ್ತಿರ್ತಾರೆ ಇವರು. ಯಾರು ಶಿವಣ್ಣ ಜೊತೆ ಇರ್ತಾರೆ, ಮನು ಅಂತ. ಅವ್ರ ಗ್ಯಾಂಗ್ ಬಂದಿದ್ದರು. ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ಸು. ಆ್ಯಂಡ್ ನೋಡಿ ಇಲ್ಲಿದ್ದಾರೆ ನೋಡಿ ಸುಂದರಿಯರು. ನಮ್ಮ ಪಿಂಕಿ ನೋಡಿ ಹೆಂಗಿದ್ದಾಳೆ, ನಮ್ಮ ರಂಜಿತಾ ನೋಡಿ ಹೆಂಗಿದ್ದಾಳೆ, ರಾಧಾ ಚೆನ್ನಾಗಿದ್ದಾಳಲ್ಲ, ಕ್ಯೂಟಾಗಿದ್ದಾಳೆ. ರಂಜಿತಾ ರಾಧಾ ಇಬ್ಬರು ಸಣ್ಣಕ್ಕವ್ರೆ. ಆ್ಯಂಡ್ ಇದೆಲ್ಲ ನಮ್ಮ ಪಿಂಕಿ ಫ್ರೆಂಡ್ಸ್, ಹೊಸಪೇಟೆ ಹುಡುಗರು. ಪಿಂಕಿ ರಾಧನ್ ಫ್ರೆಂಡ್ಸ್ ಇವರೆಲ್ಲರೂ. ಇದೆಲ್ಲ ರಂಜಿತನ್ ಫ್ರೆಂಡ್ಸು. ನನಗೂ ಫ್ರೆಂಡ್ಸು, ಅವ್ರಿಗೂ ಫ್ರೆಂಡ್ಸ್. ಅಯ್ಯೋ, ನಮ್ಮ ಫ್ಯಾಮಿಲಿದು ಫೋಟೋಸ್ಗಳು ಮುಗಿಯಲ್ಲ ಗೈಸ್. ಎಷ್ಟು ಜನ ಇದರೆಲ್ಲ ರಿಪೀಟ್ ತೋರಿಸ್ದೆ. ಎಲ್ಲ ರಿಪೀಟ್ ಫೋಟೋ ತೆಗೆಸ್ಕೊಂಡಿದ್ದಾರೆ ಗೈಸ್. ಆ್ಯಂಡ್ ಇವ್ರು ಬಂದು ಮೈಸೂರು ಫ್ಯಾಮಿಲಿ. ಆ್ಯಂಡ್ ಇವ್ರು ಯಾರು ಗೊತ್ತಾಯ್ತಾ? ಗಾನ್ವಿ. ಈ ಹುಡುಗಿ ಜೊತೆ ನಮ್ಮ ಮನೆ ಕೆಳಗಡೆ ಇದ್ರು ಇವರು. ಸೊ ಎಷ್ಟು ಆಟ ಆಡ್ಸಿದ್ದೀನೋ ಅವಳಂತೂ ನಾನು. ಇದೆಲ್ಲ ರಘುವರ್ ಮಾವ. ಅಯ್ಯೋ, ಪೂಚಿಗೆ ನೋಡಿ ಹೆಂಗಳೆ. ಇವ್ರು ನೋಡಿ ಕಾರ್ತಿಕ್. ಗೈಸ್, ಈ ಮಕ್ಕಳನ್ನ ನನಗೆ ಎಷ್ಟು ಆಡ್ಸಿದೀನಿ ಗೊತ್ತಾ? ಯಪ್ಪ ದೇವ್ರೆ. ಇವ್ರು ನಮ್ಮ ಅಣ್ಣ, ನಮ್ಮ ಮನಿ ಅಣ್ಣ, ಇವರು ನಮ್ಮ ದೊಡ್ಡಕ್ಕ. ಇವರು ನಮ್ಮ ದೊಡ್ಡಮ್ಮ, ದೊಡ್ಡ ಮಗ, ಅವ್ರ ಮಗ, ಸೊಸೆ. ಇವರೆಲ್ಲ ರಘು ಫ್ರೆಂಡ್ಸ್ ಗೈಸ್. ಕೀರ್ತಿ ಸರ್ ನೀವು ಲಾಸ್ಟ್ ವಿಡಿಯೋದಲ್ಲಿ ಹೆಸರು ಹೇಳಿಲ್ಲ, ಬೈಕಬೇಡಿ. ಕೀರ್ತಿ ಸರು ಮತ್ತು ಪ್ರೇಮು, ಕ್ಯಾಂಡಿ, ಅರುಣ್ ಸರ್, ರಕ್ಷಾ ಸರು. ಇವರಿಬ್ಬರ ಹೆಸರು ಗೊತ್ತಿಲ್ಲ. ಇವರು ತಿಮ್ಮಪ್ಪ ಅಂಕಲ್, ಗೊತ್ತಾ ಗೈಸ್? ಜಿ ಕನ್ನಡದಲ್ಲಿ ಬಾ ಬೇಗ ಮನಮೋಹನ ಅಂದಿದ್ರಲ್ಲ ಅವರು. ಸೊ ಇದೆಲ್ಲ ರಘುವರ ಚಿಕ್ಕಮ್ಮ, ಇದು ರಘುವರ ಚಿಕ್ಕಮ್ಮ, ಇವರು ರಘುವರ ಚಿಕ್ಕಮ್ಮ, ಇವ್ರು ರಘುವರ ಸ್ವಂತ ಚಿಕ್ಕಪ್ಪ ಅಂದ್ರೆ ಅಂಕಲ್ ಅವರೇ ಗೊತ್ತು. ಅಂಕಲ್ ಅವರ ಇವರು ಬಂದಿದ್ರಲ್ಲ, ನೋಡಿರ್ತೀರಾ, ವಿಡಿಯೋ ಮಾಡಿದ್ರಲ್ಲಿ ನೋಡಿರ್ತೀರಾ. ಇದೆಲ್ಲ ಇವರು ಯಾರು? ಚಿಕ್ಕಬಣ್ಣವರು. ಅಷ್ಟೇ ಗಾಯ್ಸ್, ಮುಗೀತು. ಸೊ ತುಂಬ ಚೆನ್ನಾಗಾಗಿತ್ತು. ನಾಮಕರಣದ ಮೆಮೊರೀಸ್ ಕೂಡ ತುಂಬ ಚೆನ್ನಾಗಿದೆ ನಮಗೆ. 9 ತಿಂಗಳು ನಮ್ಮ ಕಡೆ ಎಲ್ಲ ಮಾಡೋದು. ಅಂದರೆ ಏನದು 9ನೇ ತಿಂಗಳಿಗೆ ಹೆಣ್ಮಕ್ಳನ್ನ ನಮ್ಮ ಕಡೆ ಕಳಿಸೋದು, ಬೆಂಗಳೂರು ಸೈಡು. ಬಟ್ ರಘು ಅವ್ರ ಊರ ಕಡೆ ಎಲ್ಲ
5 ತಿಂಗಳಿಗೆ ಕಳಿಸ್ಬಿಡ್ತಾರೆ. ಬಟ್ ನನಗೂ ರಘು ಬಿಡಲಿಲ್ಲ, ಇಲ್ಲ 5 ತಿಂಗಳಿಗೆ ಕಳಿಸ್ಬಿಡಿ, ನನಗೆ ಕಳಿಸಿ, ನಂಗೆ ಬೇಜಾರಾಗುತ್ತೆ, ಆಗಲ್ಲ ನನಗೆ ಇರೋಕ್ಕೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಂಬಿಟ್ವಿ. ಬಟ್ ಈ ಫಂಕ್ಷನ್ ಮಾಡಿದ್ದು ನಾವು 9 ತಿಂಗಳು ಇದ್ದಾಗ. ಬಟ್ 5 ತಿಂಗಳಿಗೆ ನಾನು ಬಂದುಬಿಟ್ಟೆ ನಮ್ಮಮ್ಮ ಮನೆಗೆ. ಸೊ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ರು. ನಾವು ಹಂಗೆ ಅವ ನಿಂಗೆ ಬೇಜಾರಾಗಿತ್ತ ನಾನು 5 ತಿಂಗಳಿಗೆ ಓದೆ ಅಂತ? ಬೇಜಾರಾಯಿತು, ನನಗೆ ಹುಮ್ಮಸ್ಸಿತ್ತು. ಅಂದರೆ ಅವಾಗ ಶಕ್ತಿ ಇತ್ತು, ಮಂಡಿ ನೋವು ಇರಲಿಲ್ಲ, ಈಗ ಸ್ವಲ್ಪ ಮಂಡಿ ನೋವು ಬಂದ್ಬಿಟ್ಟಿದೆ. ಅವಾಗ ಸ್ವಲ್ಪ ಹುಮ್ಮಸ್ಸಿತ್ತು, ಯಾಕೆಂದರೆ ಫಸ್ಟ್ ಮೊಮ್ಮಗಳು, ನಾನು ಚೆನ್ನಾಗಿ ಮಾಡಬೇಕು, 9 ತಿಂಗಳು ಮಾಡಬೇಕು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ದಿನ ಬಿಟ್ಟು ದಿನ ನಾನ್ ವೆಜ್ಜು. ಸ್ನಾನ ಮಾಡಿಬಿಟ್ರಂತೂ ನಂಗೆ ನಿಂತ್ಕೊಳ್ಳೋಕೆ ಶಕ್ತಿ ಇರಲಿಲ್ಲ, ಆ ರೇಂಜಿಗೆ ನಮ್ಮಮ್ಮ ಸ್ನಾನ ಮಾಡಿಸ್ತಿದ್ರು. ಅಷ್ಟು ಬಿಸಿ ಬಿಸಿ ನೀರಲ್ಲಿ ತುಂಬ ಚೆನ್ನಾಗಿ ಮಗ್ಗಲ್ಲೇ ಹೊಡೆದಿದೆ. ಅದೇನದು ಮುಖ ಎಲ್ಲ ಇಳಿಬೇಕಲ್ಲ ಆ ಟೈಮಲ್ಲಿ, ಏನದು ಬಿಸಿನೀರನ್ನ ಚೊಂಬ್ ತೊಗೊಂಡು ಮಕ್ಕೆ ರಪ್ ಅಂತ ಹೊಡೆಯೋರು. ಫುಲ್ಲು ಬಾಣಂತನಂತೂ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲನೂ ಅಷ್ಟೇ ಒಂದು 5 ತಿಂಗಳು ಮಾಡಿದ್ರು ತುಂಬ ಚೆನ್ನಾಗಿ. ಅವ್ರು ಇನ್ನೂ ಮಾಡ್ತಿದ್ರು, ಬಟ್ ನಾನು ಇರೋಕ್ಕಾಗಲಿಲ್ಲ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಈವನ್ ನಾಮಕರಣನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಧೂಪ ಹಾಕೋದು, ಮಂಕ್ರಿ ಎಲ್ಲ ದಬ್ಬಾಕಿ, ಬೆಂಕಿದು ಕೆಂಡ ಎಲ್ಲ ಕೊಟ್ಟು ತುಂಬ. ನಮ್ಮ ಅಕ್ಕ ಬೇರೆ ಬಂದಿದ್ರು ಜೊತೆಗೆ, 2ನೇ ಅಕ್ಕ ಇದ್ದರು, ನಮ್ಮ ಅಕ್ಕ ಭಾಗ್ಯಕ್ಕ ಅಂತ, ಅವ್ರು 2ನೇವ್ರು ಇದ್ದರು. ಅವರು ನಾನು ಸೇರ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ವಿ. 9 ತಿಂಗಳವರೆಗೂ ಇರಿಸ್ಕೊಳ್ಳೋಕೆ ತುಂಬ ಇಷ್ಟ. ಬಟ್ ರಘು ಬಿಡ್ತಾ ಇಲ್ಲ, ಬಾ ಹೋಗೋಣ ಅಂತ ಕರೀತಾನೇ ಇದ್ದಾರೆ. ಇನ್ನೇನು ಮಾಡೋಕ್ಕಾಗತ್ತೆ ಪಾಪ, ಅವನು ಒಬ್ಬನೇ ಅಲ್ವಾ ಅಂತ ಕಳಿಸ್ಕೊಟ್ಟಿದ್ದಾಯಿತು. ನಾನು ಹೋಗಿ ಬಂದು ಮಾಡ್ತಾಯಿದ್ದೆ, ಹತ್ರನೇ ಇದ್ವಿ ಮನೆ. ಸರಿ ಸ್ನಾನ ಮಾಡಿಸೋದು, ಹೋಗಿ ಮಗುಗೆ ಹೋಗಿ ಬರೋದು ಮಾಡೋದು ಮಾಡ್ಕೊಂಡಿದ್ದೆ. ಚೆನ್ನಾಗಿ ಮಾಡಿದ್ವಿ. 5 ತಿಂಗಳಿಗೆ ಹೋಯ್ತಲ್ಲ ಅಂತ ಬೇಜಾರು ಆಯಿತು. 9 ತಿಂಗಳಿದ್ರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತಲ್ಲ, ಇರ್ಸ್ಕೊಂಡು ಫಸ್ಟ್ ಮಗು ಅಂತ ಖುಷಿ ಇತ್ತು. ಆದರೆ ರಂಜಿತ್ಗೆ ಮಾಡೋಕ್ಕೆ ಆಗಿಲ್ಲ ಪಾಪ, 9 ತಿಂಗಳವರೆಗೂ ಮಾಡಲಿಲ್ಲ, 5 ತಿಂಗಳು ಕರೆಕ್ಟಾಗಿ ಮಾಡಲಿಲ್ಲ. ಅವಳಿಗೆ ಮಗು ಒಳಗೆ ಸ್ಟಾರ್ಟ್ ಮಾಡಿ ಅವ್ರ ಮಗ ಪಾಪ ಅವನಿಗೆ ಏನೋ ಒಂದು ಹೊಟ್ಟೆ ನೋವು ಪ್ರಾಬ್ಲಮ್ ಇತ್ತು ಪಾಪ. ಅದಕ್ಕೆ ಅಂದರೆ ಏನೋ ಒಂಥರಪ್ಪ, ಅದಕ್ಕೆ ಸಿಯಿಂದ ಏನೋ ಸ್ಟಾರ್ಟ್ ಆಗುತ್ತೆ, ಅದ್ರದ್ದು ಪ್ರಾಬ್ಲಮ್ ಇದರಿಂದ ಕಾಲಿಕ್ ಬೇಬಿ ಆಗಿತ್ತು. ತುಂಬ ಅಳೋನು ಪಾಪ. ಇವರೆಲ್ಲ ನೈಟ್ ನಿದ್ದೆನೇ ಮಾಡ್ತಾ ಇರಲಿಲ್ಲ. ನಮ್ಮಮ್ಮ ಅಂತೂ ಎಷ್ಟು ದಪ್ಪ ಇದ್ದವ್ರು ಸಣ್ಣ ಆಗ್ಬಿಟ್ಟಿದ್ರು, ತಿಂಗಳು ನಿದ್ದೆನೇ ಮಾಡಿಲ್ಲ. ಪಾಪ ತುಂಬ ಅಳ್ತಿದ್ದ ಅವನು. ಈಗ ಚೆನ್ನಾಗಾಗೋನೆ. ಬಟ್ ಅವಾಗ ಪಾಪ ಅವಳಿಗೆ ಅನ್ಕೊಂಡಂಗೆ ಮಾಡೋಣ ಅಂತಂದರೆ ಪಾಪ ಮಗು ಸಹಕರಿಸ್ಲಿಲ್ಲ. ಬಟ್ ನನ್ನ ಮಗಳದೆಲ್ಲ ಚೆನ್ನಾಗಿತ್ತು. ಬಟ್ ನಾವು 5 ತಿಂಗಳಿಗೆ ಹೋಗ್ಬಿಟ್ವಿ. ಬಟ್ 1 ತಿಂಗಳು ರಂಜಿತ್ನಿಗೂ ಮಾಡಿದ್ವಿ. ಬಟ್ ಚೆನ್ನಾಗಿ ಸುಷ್ಮಿತಂಗೆ ಮಾಡ್ತಾರನೇ ಚೆನ್ನಾಗೇ ಮಾಡಿದ್ವಿ. ಡೈಲಿ ದಿನ ಬಿಟ್ಟು ದಿನ ಸ್ನಾನಗಳು ಮತ್ತು ನಾನ್ ವೆಜ್ ಊಟ, ಅದು ಇದು ಮಗು ನೋಡ್ಕೊಳ್ಳೋದು. 1 ತಿಂಗಳು ಆದಮೇಲೆ ಮಗು ತುಂಬ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ನಮ್ಗೆ ಭಯ ಆಗೋಯ್ತು, ಗಂಡು ಮಗು ಬೇರೆ, ಸುಮ್ಮನೆ ಯಾಕಪ್ಪ ಅಂತ. ರಂಜಿತ ಬೇರೆ ಸಿಕ್ಕಾಪಟ್ಟೆ ಹೆದರ್ಕೊಂಬಿಟ್ಲು. ಕೊನೆಗೆ ನಾವು ಅವ್ರ ಮನೆಗೆ ಹೊರಟೋದ್ವಿ, ಗಂಡನ ಮನೆಗೆ. ಅಲ್ಲೇ 2.5 ತಿಂಗಳು 3 ತಿಂಗಳು ಅಲ್ಲೇ ನೈಟ್ ಪೂರ್ತಿ ಅಳ್ತಿತ್ತಲ್ಲ, ಅಲ್ಲೇ ಉಳ್ಕೊಂಬಿಟ್ವಿ ಸ್ವಲ್ಪ ದಿವಸ. ಎಷ್ಟು ಖರ್ಚಾಗಿತ್ತು ನಾಮಕರಣಕ್ಕೆ ಆ ಟೈಮಲ್ಲಿ? ಯಾರಿಗೆ? ಈ ಯುಕ್ತನ್ ಮಾಡಿದಾಗ ನನಗೆ ಗೋಲ್ಡು ಮತ್ತು ಫಂಕ್ಷನು ಎಲ್ಲ ಸೇರಿ ಒಂದು 2.5-3 ಹತ್ರ ಆಗಿತ್ತು. ಸ್ವಲ್ಪ ಕಡಿಮೆ ಅನ್ಕೊಳ್ಳಿ, ಅಷ್ಟು ಆಗಿದೆ. ಅಷ್ಟು ಹೆಚ್ಚು ಕಮ್ಮಿ ಬೆಳ್ಳಿ ಚಿನ್ನ ಎಲ್ಲ ಸೇರಿ, ಫಂಕ್ಷನ್ ಎಲ್ಲ ಸೇರಿ ಅಷ್ಟಾಗಿದೆ. ಬಟ್ಟೆ ಎಲ್ಲ ಸೇರಿ ಒಂದು 3 ಲಕ್ಷ ಆಗಿದೆ. ಅಷ್ಟು ಆಗಿತ್ತು ಗೈಸ್. ಬಟ್ ತುಂಬಾ ಚೆನ್ನಾಗಾಯ್ತು. ಅಂದ್ರೆ ಅದೇ ಮದ್ವೆ ಕೂಡ ಮಾಡಿರ್ಲಿಲ್ಲ ಅಂತ ಈ ಫಂಕ್ಷನ್ನ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ತುಂಬಾ ಚೆನ್ನಾಗಿತ್ತು. ಆಮೇಲೆ ಯಾರ್ಯಾರನ್ನ ನಾವು ಆ ಟೈಮಲ್ಲಿ ಕರೆಯೋಕ್ಕಾಗಿರಲಿಲ್ಲ ಅವ್ರೆಲ್ಲರನ್ನೂ ಕರೆದಿದ್ವಿ. ತುಂಬಾ ಜನ ಸೇರಿದ್ರು. ಅದೇ ಹೇಳಿದ್ನಲ್ಲ, ನಾವೇ ಎಷ್ಟೊತ್ತವರೆಗೂ ನಿಂತಿದ್ವಿ ಅಂದರೆ ಇದು ಏನು ಜನ ಬರೋದು ನಿಲ್ಲಿಸ್ತಾರೆ ಇರೋರು, ಎಷ್ಟು ಜನ ಬರ್ತಾರೆ, ಸಾಕಾಗೋಯ್ತು. ಯುಕ್ತ ಬೇರೆಯವ್ರ ಹತ್ರ ಹೋಗ್ತಿಲ್ಲ, ನಾನೇ ಎತ್ಕೋಬೇಕು, ಕೈ ನೋವು, ನಿಲ್ಲಿಸ್ತಾನೆ ಇಲ್ಲ ಜನ. ಹತ್ತತ್ರ 4 ಗಂಟೆ 4:15 ಆದರೂ ಜನ ಬರ್ತಾನೇ ಇದ್ರು. ಬಟ್ ತುಂಬ ಚೆನ್ನಾಗಾಯಿತು ಫಂಕ್ಷನ್ನು. ಊಟನೂ ಅಷ್ಟೇ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ರು. ಅಂದರೆ ನಮ್ದು ಇದುವರೆಗೂ ಏನೇ ಫಂಕ್ಷನ್ ಮಾಡಿರಲಿ ಊಟ ಮಾತ್ರ ಎಲ್ಲರೂ ಚೆನ್ನಾಗಿದೆ ಅಂತಾರೆ. ಸೊ ಊಟ ಅಂತೂ ಸಖತ್ತಾಗಿತ್ತು. ರಂಜಿತನ ಮದುವೆದಿರ್ಬೋದು, ನನ್ನ ಫಂಕ್ಷನ್ಸ್, ನನ್ನ ಮದುವೆದಿರ್ಬೋದು, ಪಾಪದ ನಾಮಕರಣ ಇರ್ಬೋದು, ಈಗ ನಮ್ಮ ಇಶ್ಯೂದ್ ಮಾಡಿದ್ವಲ್ಲ ನಾಮಕರಣ, ಅಲ್ಲೂ ಅಷ್ಟೇ ಊಟ ತುಂಬ ಚೆನ್ನಾಗಿತ್ತು. ಇನ್ನೊಂದು ಹೇಳ್ತೀನಿ, ಎಸ್, ನಮ್ಮ ಯುಕ್ತ ನಾಮಕರಣ ದಿನವೇ ಒಂದು ಹುಡುಗಿಗೆ ಮದುವೆ ಸೆಟ್ ಆಯಿತು ನೋಡಿ. ಅಲ್ಲೇ ಇದ್ದಾಳೆ ಹುಡುಗಿ. ಅಂದರೆ ಅವತ್ತಿನ ದಿನ ಬಂದಿದ್ದಿನೇ ಹುಡುಗ ಬಂದು ಹುಡುಗಿನ ಅವತ್ತೇ ಚೌಟ್ರಿಲೇನೆ ಒಪ್ಕೊಂಡು ಮನೆಗೆ ಹೋಗಿ ನೋಡ್ಕೊಂಡು ಮದುವೆನೂ ಆಯಿತು. ಇವಳಿಗೂ ಒಂದು ಗಂಡು ಮಗು ಆಗಿದೆ ಇವಾಗ. ಇವಳು ನಮ್ಮ ಅತ್ತೆಯವರ ತಮ್ಮನ ಮಗಳು, ಶ್ವೇತಾ ಅಂತ. ಅವತ್ತು ಸೆಟ್ ಆಯಿತು ಅವಳಿಗೆ ಅವತ್ತು. ಖುಷಿ ಆಯ್ತು ನಮ್ಗೆ ಅವತ್ತು. ಸೊ ಅಷ್ಟೇ ಗೈಸ್, ಇದಾಗಿತ್ತು ನಮ್ಮ ನಾಮಕರಣದ ಮೆಮೊರೀಸ್. ಫೋಟೋಸ್ ಎಲ್ಲ ನಿಮಗೆ ತೋರಿಸ್ದೆ. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ ಕೇಸ್ ಬೋರ್ ಆಗಿದ್ರೆ ಬೈಕಬೇಡಿ. ಆ್ಯಂಡ್ ಇವಾಗ ಒಂದು 10 ಕಮೆಂಟ್ಸ್ನ ಓದಿ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ.
ಸೊ ಗೈಸ್ ಬನ್ನಿ ಈಗ ಒಂದು ಫ್ಯೂ ಕಮೆಂಟ್ಸ್ನ ಓದ್ತೀನಿ. ತುಂಬ ಕಮೆಂಟ್ಸೇ ಮಾಡಿದ್ದೀರಾ, ಅದರಲ್ಲಿ ಸ್ವಲ್ಪ ಕಮೆಂಟ್ಸ್ನ ಓದ್ತೀನಿ. ಓಕೆ, ನಾನು ಯೂಟ್ಯೂಬ್ಗೆ ಬರೋದೇ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ. ತುಂಬ ಇಷ್ಟ ನಿಮ್ಮ ವ್ಲಾಗ್ಸ್. ನಿಮ್ಮ ಅಮ್ಮನ್ನ ತೋರಿಸಿದ್ದೀನಿ, ಅವರು ಕೂಡ ಇಷ್ಟಪಟ್ಟು ನಿಮ್ಮ ವ್ಲಾಗ್ಸ್ ನೋಡ್ತಾರೆ. ಸುಶಿ ಅವರು. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ ಅವರೇ, ಇದೇ ರೀತಿ ಸಪೋರ್ಟ್ ಮಾಡಿ. ನಿಮ್ಮ ಹೆಸರು ನನ್ನ ಹೆಸರು ಸೇಮ್, ನನಗೆ ನಾನೇ ಹೇಳ್ಕೊಂಡಂಗೈತಿದು. ಓಕೆ, ಪ್ರವೀಣ್ ರಘು ನವೆಡೇ ರಿಯಲಿ ಲೈಕ್ ಯುವರ್ ವೀಡಿಯೋಸ್. ಟಿಕ್ಟಾಕ್ ಅಂತ ಇದ್ದಾಗ ನೀವೇ ನನ್ನ ಫೇವ್ರೇಟ್. ನೌ ಆಲ್ಸೋ ಐ ಲೈಕ್ ಯುವರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್, ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ತುಂಬ ಬೆಸ್ಟ್ ಜಾಯಿಂಟ್ ಫ್ಯಾಮಿಲಿ ಜೊತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀರಾ. ಈವನ್ ಗರ್ಲ್ಸ್ ಯಾರ ಫ್ಯಾಮಿಲಿನೂ ಇಷ್ಟಪಡಲ್ಲ. ಸೊ ನನಗೆ ಹಂಗೇನು ಇಷ್ಟ ಹಂಗೇನು ಅನಿಸಲ್ಲ. ನನಗೆ ಏನು ಗೊತ್ತಾ, ಎಲ್ಲರ ಜೊತೆ ಖುಷಿಯಾಗಿರಬೇಕು ಅನ್ನೋದೇ ನಾನು ಇಷ್ಟಪಡೋದು. ಸ್ವಲ್ಪ ನಾನು ಸೈಲೆಂಟ್ ಅನ್ನೋದು ಒಂದು ಬಿಟ್ಟರೆ ತುಂಬ ಫ್ರೆಂಡ್ಲಿ. ನಾನು ಎಲ್ಲರ ಜೊತೆನೂ ಫ್ರೆಂಡ್ಲಿ ಆಗಿರ್ತೀನಿ. ಆಮೇಲೆ ಎಲ್ಲರೂ ಬೇಗ ಹಚ್ಕೋತೀನಿ. ಯಾರನ್ನೂ ಇವ್ರನ್ನಾಕೆ ನಾನು ಮಾತಾಡಿಸ್ಬೇಕು ಆ ಥರ ಇಲ್ಲ. ನನಗೆ ಸ್ವಲ್ಪ ರಿಸರ್ವ್ಡ್ ಇಲ್ಲ. ನಮ್ಮ ಹಸ್ಬೆಂಡ್ ಸ್ವಲ್ಪ ರಿಸರ್ವ್ಡು, ಅವ್ರು ಸ್ವಲ್ಪ ಸೆಲೆಕ್ಟೆಡ್ ಪರ್ಸನ್ನು. ಬಟ್ ನಾನು ಅಷ್ಟು ಸೆಲೆಕ್ಟೆಡ್ ಇಲ್ಲ, ಎಲ್ಲರೂ ಮಾತಾಡಿಸ್ತೀನಿ ಅಷ್ಟೆ. ಅಕ್ಕ ಸಿಂಪಲ್ ಆಗಿ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಮಾಡಿ ಅಕ್ಕ, ಬಿಗಿನರ್ಸ್ಗೆ ಥರ ಹೆಲ್ಪ್ ಇಲ್ಲದೇ ಸ್ಯಾರಿ ಡ್ರಾಪಿಂಗ್ ಅಕ್ಕ. ಲವ್ ಯು ಅಲ್ಲು ಅಣ್ಣ ಆ್ಯಂಡ್ ಸುಶಿಕಾ ಅಕ್ಕ. ಶೋರ್, ನಾನು ಉಟ್ಕೊಳ್ಳೋ ರೀತಿ ಯಾವ ರೀತಿ ಉಟ್ಕೋತೀನಿ ಅಂತೇಳಿ ಒಂದ್ಸಲ ಸ್ಯಾರಿ ಡ್ರಾಪಿಂಗ್ ವಿಡಿಯೋ ಮಾಡ್ತೀನಿ, ನೋಡಿವ್ರಂತೆ. ಓಕೆ, ಬಟ್ ನೆನ್ನೆ ಉಟ್ಕೊಂಡಿದ್ದು ಸೀರೆ ನಮ್ಮಮ್ಮ ಉಡ್ಸಿದ್ದು, ನಾನು ಉಟ್ಕೊಳ್ಳಲಿಲ್ಲ, ನಮ್ಮಮ್ಮ ಉಡ್ಸ್ಕೊಟ್ರು ನೆನ್ನೆ. ನಮ್ಮ ಹಸ್ಬೆಂಡ್ ಡ್ರೆಸ್ ಕೊಡಿಸಿದ್ರು. ಸೊ ಲಾಟ್ಸ್ ಆಫ್ ಲವ್ ಫ್ರಮ್ ಹಾಸನ್ ಒಳ್ಳೆ ನರಸೀಪುರ. ಒಳ್ಳೆ ನರಸೀಪುರದವರ ನೀವು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಯಜಮಾನ್ರು ನನಗೆ ದುಡ್ಡು ಕೊಟ್ಟರು ಗೈಸ್, 2,000 ರೂಪಾಯಿ ದುಡ್ಡು ಕೊಟ್ಟರು. ಅದು ಎಷ್ಟು ಗೊತ್ತಾ, 10 ರೂಪೀಸ್ ಹಾಕ್ಬಿಟ್ಟು ಹಾಕ್ದೆ ನೋಡಿ 1,000 ರೂಪಾಯಿ ಅಂತಂದು. ನಾನು ನೋಡ್ತೀನಿ 10 ರೂಪಾಯಿ ಹಾಕ್ತೀಯ ಕೊಡಿಲಿ ಅಂದ್ಬಿಟ್ಟು ನಾನೇ ಎತ್ಕೊಂಡು ಹಾಕೊಂಡೆ. ಹಂಗೆ ನಮ್ಮ ಯಜಮಾನ್ರು ಸ್ವಲ್ಪ ರೇಗಿಸ್ತಾರೆ ನನ್ನ. Seriously, I've seen all of you from TikTok. By seeing you guys, many of them started doing reels, YouTube, TikTok. Now all that people are in different stage with attitude by show off. But you guys remain same with no show off of zero attitude, gen person, good family, not like other YouTubers. Okay, thank you so much. ಏನು ಬಂದರೆ ಏನು ಗೈಸ್, ನಮ್ಮ ಬುದ್ಧಿ ಯಾವಾಗಲೂ ಹೆಂಗಿರುತ್ತೋ ಹಂಗಿರಬೇಕು. ಈಗ ಏನೋ ಒಂಚೂರು ಬಂದ್ಬಿಡ್ತು ಅಂದ್ಬಿಟ್ಟು ಆ್ಯಟಿಟ್ಯೂಡ್ ತೋರಿಸೋದು ಅದೆಲ್ಲ ನನಗಿಷ್ಟ ಆಗಲ್ಲ. ನಾನು ಆ ಥರ ಇಲ್ಲ. ಎಲ್ಲರ ಜೊತೆನೂ ಈಗಲೂ ಅಷ್ಟೇ, ನನಗೆ ಯಾರೇ ಸಿಗಲಿ ಯಾರೇ ಇರಲಿ ಎಲ್ಲರೂ ನಾನು ಹಂಗೆ ಪ್ರೀತಿಯಿಂದನೇ ಮಾತಾಡಿಸ್ತೀನಿ. ನೆಕ್ಸ್ಟ್ ಇಯರ್ ನನಗೂ ಮದುವೆ ಆಗಲಿ ಅಂತ ಬ್ಲೆಸ್ ಮಾಡಿ ಅಕ್ಕ. ಅಲ್ಲೂ ಅನ್ನೋ ಥರ ಗಂಡ ಸಿಗಲಿ ಅಂತ ಹಂಗೆ ಕಮೆಂಟ್ಸ್ ಮಾಡಿದ್ದೀನಿ ಅಕ್ಕ. ನೆಕ್ಸ್ಟ್ ಇಯರ್ ನನಗೆ ನಿಮ್ಮ ಹಸ್ಬೆಂಡಿಗೆ ಏನು ಗಿಫ್ಟ್ ಕೊಟ್ಟರು ಅಂತ, ನನಗೆ ನಮ್ಮ ಹಸ್ಬೆಂಡ್ ಏನು ಗಿಫ್ಟ್ ಕೊಟ್ಟರು ಅಂತ ನೆಕ್ಸ್ಟ್ ಇಯರ್ ನೀವು ಕಮೆಂಟ್ ಮಾಡ್ತೀರಾ. ಓಕೆ, ಆಲ್ ದ ಬೆಸ್ಟ್. ನಿಮಗೂ ಒಳ್ಳೆ ಗಂಡ ಸಿಗಲಿ. ಸಾನಿಯಾ ಯಾದವ್ ಅವರೇ. ರಾಧಿಕಾ ಬಾಗುಡಿ ಅವರು, ಅಕ್ಕ ನೀವು ನನ್ನ ಕಮೆಂಟ್ಸ್ ಓದ್ತಾ ಇಲ್ಲ ಅಕ್ಕ, 3 days ಆಯಿತು ವೆಯ್ಟ್ ಮಾಡೋಕ್ಕೆ. ಐ ಹೋಪ್ ನಾಳೆ ರೀಡ್ ಮಾಡ್ತೀರಾ ಅಂತ ಅಕ್ಕ. ನೀವಂದರೆ ನನಗೆ ಇಷ್ಟ ಅಕ್ಕ. ಆಯ್ ರಾಧಾ ಅಂತ ಹೇಳಿ ಅಕ್ಕ. ಹಂಗೆ ನಾವು ಕುರುಬಾಸ್ ಅಕ್ಕ. ಯಾರ್ ಕುರುಬಾಸ್. ಓಕೆ, ಹಾಯ್ ರಾಧಿಕಾ ಅವರೇ, ಸಾರಿ ನಿಮಗೆ ವೆಯ್ಟ್ ಮಾಡಿಸಿದ್ದಕ್ಕೆ. ಸಹನಾ ಸುರೇಶ್ ಅವರು, ನಿಮ್ಮ ವೀಡಿಯೋಸ್ ತುಂಬ ಚೆನ್ನಾಗಿರುತ್ತೆ, ಬಟ್ ವ್ಯೂಸ್ ನಾನು ರೀಚ್ ಆಗಬೇಕು. ಬೇರೆ ಯಾರ್ಯಾರಿಗೋ ಏನೇನೋ ವೀಡಿಯೋ ಹಾಕ್ತಾರೆ, ಅದಕ್ಕೆಲ್ಲ ತುಂಬ ವ್ಯೂಸ್ ಬಂದಿರುತ್ತೆ. ಬಟ್ ನಿಮ್ಮ ವೀಡಿಯೋಸ್ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಬಟ್ ಜನ ನೋಡಲ್ಲ ಅಂತ ಗೊತ್ತಿಲ್ಲ. ನಮಗೂ ದೇವರಡೆ ಗೊತ್ತಿಲ್ಲ ಯಾಕೆ ನೋಡಲ್ಲ ಅಂತ. ನೋಡಲಿ ಬಿಡಿ, ನಿಧಾನಕ್ಕೆ, ಪರವಾಗಿಲ್ಲ. ಟೇಕ್ಸ್ ಓನ್ ಟೈಮ್. ಎಲ್ಲ ಪಟ್ಟಂತ ಆಗಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಇನ್ನೂ ನಾನು ಬ್ಲಾಗ್ ಮಾಡ್ತಿದ್ದೀನಿ ಅನ್ನೋದು ಗೊತ್ತೇ ಇಲ್ಲ. ಯಾಕಂದರೆ ಇಷ್ಟು ದಿನ ನಾವು ದಿನ ಬಿಟ್ಟು ದಿನ ಆಗ್ತಿದ್ವಿ. ಆಮೇಲೆ ಒಂದು 3 ದಿನ ಬಿಟ್ಟು 1 ದಿನ, ಇಲ್ಲಾಂದರೆ 2 days ಬಿಟ್ಟು 1 ದಿನ ಹಂಗೆ ಆಗ್ತಿದ್ವಲ್ಲ. ಸೊ ಎಷ್ಟೋ ಜನಕ್ಕೆ ಪಾಪ ಗೊತ್ತಿಲ್ಲ ಇನ್ನು. ನಿಧಾನಕ್ಕೆ ರೀಚ್ ಆಗಲಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನನಗೇನು ಬೇಜಾರಿಲ್ಲ. ಒಟ್ಟು ನಾವು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗಲಿ ಅಷ್ಟೇ. ಸೊ ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.